ಹಾಯ್ ಎವ್ರಿವನ್, ಇನ್ನೇನು ನೀಟ್ ಎಕ್ಸಾಮ್ನ ಕೂಡ 4ನೇ ತಾರೀಕು ಬರೆಯಕ್ಕೆ ಹೋಗ್ತಿದ್ದಾರೆ. ಈ ಹೊಸ ನಿಯಮಗಳು ಕೂಡ ಗೊತ್ತಿರಲಿ, ಈ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೀಟ್ ಪರೀಕ್ಷೆನ ವಿದ್ಯಾರ್ಥಿಗಳು ಹೊಸದಾಗಿ ಬರೀತಾ ಇರ್ತೀರ, ಅವ್ರಿಗೆ ಗೊತ್ತಿರೋದಿಲ್ಲ, ಅವರು ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀಟ್ ಒಂದು ಎಕ್ಸಾಮ್ ಬಂದ್ಬಿಟ್ಟು May 4th ಬಂದ್ಬಿಟ್ಟು ನಡೀತಾ ಇದೆ, ನಿಮಗೆ ಗೊತ್ತಿರೋ ಹಾಗೆ. ಈ ಪರೀಕ್ಷೆಯನ್ನು ಬಂದ್ಬಿಟ್ಟು NTA ಬಂದ್ಬಿಟ್ಟು ನಡೆಸ್ತಾ ಇದೆ, ಆಲ್ ಓವರ್ ಇಂಡಿಯಾ ಕೂಡ ನಡೆಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ 381 ಪರೀಕ್ಷಾ ಕೇಂದ್ರಗಳು ಕೂಡ ಇದಾವೆ, ಎಕ್ಸಾಮ್ ಸೆಂಟರ್ಸ್ಗಳು. ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ ಒಟ್ಟು 1.49 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಅದರಲ್ಲಿ ಎಷ್ಟು ಜನ ಬರೀತಾರೆ ಗೊತ್ತಿಲ್ಲ. ಪರೀಕ್ಷೆ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ. ವಿದ್ಯಾರ್ಥಿಗಳು ನೀವು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30 ಒಳಗಡೆ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ಬೋದು. ಮೀನ್ಸ್ ಬೆಳಗ್ಗೆ 11 ಗಂಟೆ ಮೇಲೆ 1:30 ಒಳಗಡೆ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಕೂಡ ಇರಬೇಕಾಗುತ್ತೆ. ವಿದ್ಯಾರ್ಥಿಗಳು ನಿಮ್ಮ ಪ್ರವೇಶ ಪತ್ರ, ಹಾಲ್ ಟಿಕೆಟ್ ಜೊತೆಗೆ ಕಾಲೇಜಿನಿಂದ ನೀಡಿದ ಗುರುತಿನ ಚೀಟಿ, ಅವ್ರ ನಿಮ್ದು ಆಧಾರ್ ಕಾರ್ಡ್, ಅವ್ರ ನಿಮ್ ಪಾನ್ ಕಾರ್ಡ್, ಅವ್ರ ನಿಮ್ದು ವೋಟರ್ ಐಡಿ ಇದ್ರೆ ವೋಟರ್ ಐಡಿ, ಅಥವಾ ಇತರ ಯಾವ್ದಾದ್ರು ನಿಮ್ದು ಮಾನ್ಯತೆ ಪಡೆದ ಚೀಟಿ ಇದೆ ಕೂಡ ಹೋಗಕ್ಕೆ. ಜೊತೆಗೆ ಒಂದು ಪೋಸ್ಟ್ ಕಾರ್ಡ್ ಗಾತ್ರದ ಭಾವಚಿತ್ರ ಬೇಕಾಗುತ್ತೆ, ಮತ್ತೆ 2 ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಬಂದ್ಬಿಟ್ಟು ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ. NTA ಬಂದ್ಬಿಟ್ಟು ಅಂದ್ರೆ ನಿಮ್ದು ಬೋರ್ಡ್ ಅವರು ಒಂದು ಸಂಸ್ಥೆಗಳನ್ನ ನೇಮಕ ಮಾಡಿರ್ತಾರೆ. ಅವರು ನಿಮ್ದು ನೋಂದಣಿ ಪ್ರಕ್ರಿಯೆ ಕೂಡ ಅಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ಕೂಡ ಅಲ್ಲಿ ಮಾಡ್ಕೊಳ್ತಾರೆ, ಅದನ್ನ ನಿರ್ವಹಿಸಿರ್ತಾರೆ ಅವರೇ ಕೂಡ. ಪೊಲೀಸ್ ಸಿಬ್ಬಂದಿ ಅಂದ್ಬಿಟ್ಟು ನಿಮ್ದು ಭದ್ರತಾ ತಪಾಸಣೆ ಕೂಡ ಮಾಡಿರ್ತಾರೆ. ನಿಮಗೆ ಅಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ ಆಗಿರುತ್ತೆ. ನಿಮ್ಗೆ ಗ್ಯಾಪ್ ನೋಡ್ಕೊಳ್ಳಿ, ಅಲ್ಲೂ ನಿಮ್ಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿರುತ್ತೆ, ಗ್ಯಾಪ್ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ನಿಮ್ಮ ಹಾಲ್ ಟಿಕೆಟ್ ಇರುವ ಎಲ್ಲ ಸೂಚನೆಗಳನ್ನು ನೀವು ಕಟ್ಟುನಿಟ್ಟಾಗಿ ನೀವು ಪಾಲಿಸಬೇಕಾಗುತ್ತೆ, ಅದು ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಪ್ರತಿ ಗಂಟೆಗೆ ನಿಮಗೆ ಬೆಲ್ ಮುಖಾಂತರ ನಿಮಗೆ ಸೂಚನೆ ಕೂಡ ಕೊಡ್ತಾರೆ ಟೈಮಿಂಗ್ಸ್ ಬಗ್ಗೆ. ಅಂಡ್ ನಿಮಗೆ ಜಿಲ್ಲಾಡಳಿತ ವತಿಯಿಂದ ನಿಮಗೆ ವಿದ್ಯುತ್ ಪೂರೈಕೆ ಆಗಿರ್ಬೋದು, ಆರೋಗ್ಯ ಸಿಬ್ಬಂದಿ, ತುರ್ತು ಸೇವೆಗಳು, ಪರೀಕ್ಷಾ ಕೇಂದ್ರದ ಶುದ್ಧತೆ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ವೀಲ್ ಚೇರ್ ನಿಮಗೆ ಇನ್ ಕೇಸ್ ಎಮರ್ಜೆನ್ಸಿ ಆದ್ರೆ ಅಗ್ನಿಶಾಮಕ ದಳ ಕೂಡ ಇರ್ತದೆ ಅಂತ ಕೂಡ ಮಾಹಿತಿ ಕೊಟ್ಟಿದೆ. ಇನ್ನ ಮೇನ್ ಥಿಂಗ್, ಪರೀಕ್ಷಾ ಕೇಂದ್ರಗಳಲ್ಲಿ ನಿಮಗೆ ಪ್ರೀಸ್ಟಿಂಗ್ ಸಾಧನಗಳು ಮತ್ತೆ ಜಾಮರ್ಗಳನ್ನ ಅಳವಡಿಸಿರ್ತಾರೆ. ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಇದನ್ನ ಅನುಷ್ಠಾನ ಕೂಡ ಖಚಿತಗೊಳಿಸಬೇಕು ಅಂತ ಹೇಳಿದ್ದಾರೆ. ಅಂಡ್ ನಿಮ್ಮ ಕೇಂದ್ರ ಸುತ್ತಮುತ್ತ, ನಿಮ್ದು ಎಕ್ಸಾಮ್ ಸೆಂಟರ್ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಕೇವಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮಾತ್ರ ಪ್ರವೇಶ ಆಗಿರುತ್ತೆ, ಇತರರಿಗೆ ಪ್ರವೇಶ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ರೂಲ್ಸ್ ಕೂಡ ಇದೆ. ಎಲ್ಲ ವಿದ್ಯಾರ್ಥಿಗಳು ಸಮಯಕ್ಕೆ ಮುಂಚಿತವಾಗಿ ಹೋಗಿ ಪರೀಕ್ಷೆ ಕೂಡ ಬರೀರಿ. ಮೇನ್ ಥಿಂಗ್, ಬಯೋಮೆಟ್ರಿಕ್ ಅಪ್ಡೇಟ್ ಕೂಡ ಇರುತ್ತೆ, ನಿಮ್ದು ವೆರಿಫೈ ಕೂಡ ಮಾಡಿ ಬಯೋಮೆಟ್ರಿಕ್ ಅಪ್ಡೇಟ್ ಕೂಡ ಕೊಡ್ತಾರೆ. ಆದಷ್ಟು 1:30 ಒಳಗಡೆ ಹೋಗಿ ನಿಮಗೆ ಈ ಪ್ರೊಸೆಸ್ ಎಲ್ಲ ಮುಗಿದು ಖಚಿತವಾಗಿ ಹೋಗೋದಕ್ಕೆ ನಿಮಗೆ ಒಳ್ಳೇದಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.